ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟದಿಂದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಎಂದು ಸರ್ಕಾರದ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದರು. ಶನಿವಾರ ಮೊಳಕಾಲ್ಮೂರು ಪಟ್ಟಣದ ಹೊರವಲಯದಲ್ಲಿರುವ ನೂತನವಾಗಿ ಉದ್ಘಾಟನೆಗೊಳ್ಳಲಿರುವ ಪಿಎಂ ಅಂಡ್ ಸನ್ಸ್ ಸ್ಯಾರೀಸ್ ಅಂಗಡಿ ಮಳಿಗೆಯನ್ನು ವೀಕ್ಷಣೆ ಮಾಡಿ ಅವರು ಮಾತನಾಡಿದರು. ಸಿಟಿ ಎಂಆರ್ಐ ಸ್ಕ್ಯಾನಿಂಗ್ ಉಚಿತ ಸೇವೆ ಸ್ಥಗಿತವಾಗಿ ಬಡವರ ಆರೋಗ್ಯಕ್ಕೆ ಕುತ್ತು ತಂದಿದೆ ಎಂದು ವಾಗ್ದಾಳಿ ನಡೆಸಿದರು. ಗ್ಯಾರಂಟಿ ಸರ್ಕಾರದಲ್ಲಿ ಹಣವಿಲ್ಲ, 50 ಕೋಟಿ ಸರ್ಕಾರ ಖಾಸಗಿ ಕಂಪನಿಗೆ ಒಡಂಬಡಿಕೆ ಮಾಡಿ 50 ಕೋಟಿ ಬಿಡುಗಡೆ ಮೀನಾಮೇಷ ಮಾಡ್ತಾ ಇರೋದ್ರಿಂದ ಈ ಎಲ್ಲ ಆರೋಗ್ಯ ಸೇವೆಗಳು ಸ್ಥಗಿತವಾಗಿವೆ. ಇದರಿಂದ ಸಾಕಷ್ಟು ಜನರಿಗೆ ಸಮಸ್ಯೆ ಆಗುತ್ತಿದೆ. ಆರೋಗ್ಯ ಇಲಾಖೆ ಉಚಿತ ಸೇವೆ ಸ್ಥಗಿತದಿಂದ ಸಾಕಷ್ಟು ಜನರಿಗೆ ಅನ್ಯಾಯವಾಗುತ್ತಿದೆ. ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗುತ್ತಿದೆ. ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ. ಶಾಸಕರು ಪ್ರವಾಸದಲ್ಲೇ ಮುಳುಗಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡುತ್ತಿಲ್ಲ ಎಂದು ಕಿಡಿಕಾರಿದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವ ಅಭಿವೃದ್ಧಿ ಕೆಲಸಗಳನ್ನೇ ಮುಂದುವರಿಸಿಕೊಂಡು ಹೋಗುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದರು. ಆರೋಗ್ಯ ಮಂತ್ರಿಗಳು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿ ಕುಳಿತಿದ್ದಾರೆ. ಪ್ರಧಾನಮಂತ್ರಿಗಳು ಹೆಸರು ಬರುತ್ತದೆ ಎಂಬ ವಿಚಾರದಲ್ಲಿ ಜನೌಷಧಿ ಕೇಂದ್ರಗಳ ಮೇಲೆ ರಾಜಕೀಯ ಮಾಡುತ್ತಿದ್ದಾರೆ ಎಂದರು. ಭದ್ರಾ ಮೇಲ್ದಂಡೆ ಯೋಜನೆಯು ಸಂಪೂರ್ಣ ಮಾಡಲು ಹಣವಿಲ್ಲ. ಬಿಜೆಪಿ ಸರ್ಕಾರ ಬಂದರೆ ಮಾತ್ರ ಈ ಸಮಸ್ಯೆ ಬಗೆಹರಿಯುತ್ತದೆ ಎಂದು ವಾಗ್ದಾಳಿ ನಡೆಸಿದರು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು, ಜೊತೆಲಿ ಆರೋಗ್ಯಕ್ಕೂ ಕೂಡ ಆದ್ಯತೆಯನ್ನು ಕೊಡಬೇಕಾಗಿತ್ತು. ಯಾಕಂದ್ರೆ ಉದಾಹರಣೆಯಾಗಿ ಹೇಳ್ಬೇಕಂದ್ರೆ ನಮ್ಮ ಮೊಳಕಾಲ್ಮೂರಲ್ಲಿ ಕೂಡ ಸುಮಾರು 100 ಬೆಡ್ ಹಾಸ್ಪಿಟಲ್ ಇದ್ರೆ, ಈ 100 ಬೆಡ್ ಹಾಸ್ಪಿಟಲ್ ಈ ಭಾಗದಲ್ಲಿ ಯಾವುದೇ ಆಸ್ಪತ್ರೆ ಇಷ್ಟು ದೊಡ್ಡ ಆಸ್ಪತ್ರೆ ಇಲ್ಲ. ಸಾಕಷ್ಟು ಮಕ್ಕಳಿಗೆ, ಸಾಕಷ್ಟು ಮಂದಿ ಆಕ್ಸಿಡೆಂಟ್ ಆದಂಥ ಕೇಸ್ಗಳಿಗೆ ಅವತ್ತಿನ ಸಂದರ್ಭದಲ್ಲಿ ನಮ್ಮ ಡಾಕ್ಟ್ರು ಆದಂಥ ಮಂಜುನಾಥ್ ಅವರು, ನಂತರ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ಇದು 100 ಬೆಡೆಡ್ ಹಾಸ್ಪಿಟಲ್ ಆಗಬೇಕು, ಜೊತೆಲಿ ಅದಕ್ಕೆ ಬೇಕಾದಂಥ ಎಲ್ಲ ಫೆಸಿಲಿಟೀಸ್ ಬೇಕಂತೇಳಿ ಕೂಡ ಕೇಳಿದ್ರು. ಅವತ್ತು ನಾವು ಸ್ಕ್ಯಾನಿಂಗ್ ಸೆಂಟರ್ನು ಕೂಡ ನಾವು ವ್ಯವಸ್ಥೆಯನ್ನು ಮಾಡಿಕೊಟ್ವಿ. ಆಪರೇಷನ್ ಥಿಯೇಟರ್ದಲ್ಲಿ ಎಕ್ವಿಪ್ಮೆಂಟ್ಸ್ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ವಿ. ಆಕ್ಸಿಜನ್ ಪ್ಲಾಂಟ್ ಅನ್ನು ಕೂಡ ಕೋವಿಡ್ ಬಂದಂಥ ಟೈಮಲ್ಲಿ ವಿಶೇಷವಾಗಿ ಆಕ್ಸಿಜನ್ ಪ್ಲಾಂಟ್ ಅನ್ನು ಕೂಡ ಹಾಕೊಡುವಂಥ ಕೆಲಸ ಮಾಡಿದ್ವಿ. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಆರೋಗ್ಯ ವಿಚಾರದಲ್ಲಿ ಆರೋಗ್ಯ ಮಂತ್ರಿಗಳಂತ ದಿನೇಶ್ ಗುಂಡೂರಾವ್ ಅವರು ಕೇವಲ ಆ ಬೆಂಗಳೂರಿಗೆ ಮಾತ್ರ ಸೀಮಿತವಾದಂಥ ಮಂತ್ರಿಗಳು ಅವರೆಲ್ಲರೂ ಕೂಡ. ಯಾಕಂದ್ರೆ ದೊಡ್ಡ ಶ್ರೀಮಂತರ ಮಕ್ಕಳು ಯಾವತ್ತು ಮಂತ್ರಿಗಳು ಆಗ್ತಾರೋ, ಅವ್ರ ತಂದೆಯವರು ಗುಂಡೂರಾವ್ ಮಗ ದಿನೇಶ್ ಗುಂಡೂರಾವ್ ಅವರು ದೊಡ್ಡ ಶ್ರೀಮಂತರು, ಹುಟ್ಟುತ್ತಾ ಬಂಗಾರ ಚಮಚದಲ್ಲಿ ಹುಟ್ಟಿದಂಥ ಹುಡುಗರು ಅವರೆಲ್ಲರೂ ಕೂಡ. ಅವರು ಬೆಂಗಳೂರನ್ನು ಬಿಟ್ಟು ಬೇರೆ ಎಲ್ಲಿ ಕೂಡ ಪ್ರವಾಸ ಮಾಡೋಕ್ಕಾಗಲ್ಲ. ಆರೋಗ್ಯ ಮಂತ್ರಿ ಆದರೆ ಕೇವಲ MBBS ಓದಿದಂಥವರೇ ಡಾಕ್ಟರ್ಗಳಾಗಿ ಅದಕ್ಕೆ ಸಂಬಂಧಪಟ್ಟಿದಂಥ ಮಂತ್ರಿಗಳು ಆಗಬೇಕಾದ್ರೆ ಏನಿಲ್ಲ. ಮನಸ್ಸಿನಲ್ಲಿ ಬಡವರನ್ನ ಕಾಪಾಡ್ತೀನಿ ಅನ್ನಂತ ಒಂದು ಕಳಕಳಿದ್ದಂಥ ಒಬ್ಬ ನಾಯಕ, ಒಬ್ಬ ಮಂತ್ರಿಗಳಾದ್ರೆ ಮಾತ್ರ ಇಡೀ ರಾಜ್ಯದಲ್ಲಿದ್ದಂಥ ಬಡವರನ್ನ ಕಾಪಾಡಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಇವತ್ತು MRI ಮಿಷನ್ಸ್ ಬಗ್ಗೆ ಏನಾಗ್ತಾ ಇದಾವ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳಲ್ಲಿ MRI ಇವತ್ತು ವಿಚಾರಗಳು ಬಂದಂತ ಟೈಮಲ್ಲಿ ನರೇಂದ್ರ ಮೋದಿಜಿಯವರು, ಈ ದೇಶದ ಪ್ರಧಾನಮಂತ್ರಿಗಳಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ನರೇಂದ್ರ ಮೋದಿಜಿ ಸರ್ಕಾರ ಇವತ್ತು ಬಹಳಷ್ಟು ಮಂದಿಗೆ MRI ಸ್ಕ್ಯಾನಿಂಗ್ ಬಂದಂತ ಟೈಮಲ್ಲಿ ಅದಕ್ಕೆ ನಾವು ಮ್ಯಾಚಿಂಗ್ ಗ್ರಾಂಟ್ಸ್ ಅನ್ನು ಕೂಡ ಕೊಡ್ತಿದ್ವಿ. ರಾಜ್ಯ ಸರ್ಕಾರ ಪಾಲನ್ನು ಕೊಡ್ತಾ ಇದ್ವಿ. ಜೊತೆಲಿ NRHM ದಲ್ಲಿ ಕೂಡ ನಾವು ಪಾಲನ್ನು ತಗೊಂಡು ಫ್ರೀಯಾಗಿ ಉಚಿತವಾಗಿ ಇವತ್ತು MRI ಸ್ಕ್ಯಾನಿಂಗ್ ಕೂಡ ಮಾಡಿಸುವಂತ ಕೆಲಸ ಆಗ್ತಿತ್ತು. ನಂತರ ಕಮ್ಮಿ ಪ್ರಮಾಣದಲ್ಲಿ, ಯಾಕಂದ್ರೆ ನಾನು ಅವತ್ತು ಒಂದು ಯೋಚನೆಯನ್ನು ಮಾಡಿದ್ದನ್ರಿ, ಯಾರು ಬಂಡವಾಳಿ ಶಾಹಿಗಳಿದ್ದಾರೋ, ಯಾರ್ಯಾರು ಬಂಡವಾಳಿ ಶಾಹಿಗಳಿದ್ದಂಥವ್ರನ್ನ ಯಾರನ್ನ ಅಕಸ್ಮಿತವಾಗಿ ನೀವು MRI ಸ್ಕ್ಯಾನಿಂಗ್ ಮಿಷನ್ ಮತ್ತು ಬೇರೆ ಮಿಷನ್ಗಳು ಹಾಕೊಂಡ್ರಿಗಿನ ನಿಮ್ಮೆಲ್ಲರಿಗೂ ಕೂಡ ಅವ್ರಿಗೆ ನಿಮ್ಗೆ ಎಷ್ಟು ಖರ್ಚಾಗುತ್ತೇನೋ ಅದರಲ್ಲಿ 75% ಸರ್ಕಾರದಿಂದ ಕೊಡಿಸ್ತೀನಿ, 25% ಮಾತ್ರ ARS ಸ್ಕೀಮ್ದಲ್ಲಿ ನೀವು ಬಡವರ ಹತ್ರ ಕಲೆಕ್ಷನ್ ಮಾಡ್ಬೇಕು ಅಂದ್ಕೊಳ್ಳಿ. ಉದಾಹರಣೆ MRI ಒಂದು ಸ್ಕ್ಯಾನಿಂಗ್ ತೆಗಿಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ? ಹೊರಗಡೆ 6-7 ಸಾವಿರ ರೂಪಾಯಿ ಆಗುತ್ತೆ. ಅದೇ ಸರ್ಕಾರದಲ್ಲಿ ಬಂದಂತ ಟೈಮಲ್ಲಿ ಅದು 1,000 ರೂಪಾಯಿ 2,000 ರೂಪಾಯಿ ಫಿಕ್ಸ್ ಮಾಡಿ ಬಾಕಿ ಎಲ್ಲ ಅಮೌಂಟ್ ಕೇಂದ್ರ ಸರ್ಕಾರ ಕೊಡಬೇಕನ್ನಂತ ತೀರ್ಮಾನ ತಗೊಂಡು ಇವತ್ತು ಪರಿಸ್ಥಿತಿ ಏನಾಗ್ತದೆ, ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ MRI ಸ್ಕ್ಯಾನಿಂಗ್ ಮಿಷನ್ಗಳೆಲ್ಲ ಬಂದಾಗ್ಬಿಟ್ಟವ. ಇವತ್ತು ಆರೋಗ್ಯವನ್ನು ಕಾಪಾಡುವಂತ ವಿಚಾರದಲ್ಲಿ ಆದ್ಯತೆ ಕೊಡಲಾರ್ದಂತೆ ಬಿಕಾಸ್ ಆಫ್ ನೆಗ್ಲಿಜೆನ್ಸ್ ಆಫ್ ದ ಗವರ್ಮೆಂಟ್, ನೆಗ್ಲಿಜೆನ್ಸ್ ಆಫ್ ದ ಹೆಲ್ತ್ ಮಿನಿಸ್ಟರ್ ಆಫ್ ಗುಂಡೂರಾವ್ ಅವರು ಎಲ್ಲರೂ ಕೂಡ ಇವತ್ತು ಆರೋಗ್ಯ ಇಲಾಖೆಯನ್ನು ಕೊಲಾಪ್ಸ್ ಮಾಡಿ ಕುಂತಾರ. ಉದಾಹರಣೆಗೆ ಎಲ್ಲ ಆಸ್ಪತ್ರೆಗಳಲ್ಲಿ ಯಾರು ಡಾಕ್ಟರ್ಗಳಿದಾರ? ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ, ಆಸ್ಪತ್ರೆಯಲ್ಲಿ ಔಷಧಗಳಿಲ್ಲ. ಬಡ ರೋಗಿಗಳು ಬಂದಂತ ಟೈಮಲ್ಲಿ ಹೆರಿಗೆ ಮಾಡಂತ ಡಾಕ್ಟರ್ಗಳು, ಹೆಣ್ಮಕ್ಳು ಡಾಕ್ಟರ್ಗಳಿಲ್ಲ, ಗಂಡ್ಮಕ್ಳು ಡಾಕ್ಟರ್ಗಳಿಲ್ಲ, ಚಿಲ್ಡ್ರನ್ ಸ್ಪೆಷಲಿಸ್ಟ್ ಇಲ್ಲ.
ಇವತ್ತು ಎಲ್ಲ ಅನುದಾನವನ್ನು ಕೊಡೋ ಕೆಲಸ ಆಗಲಿಲ್ಲ. ಯಾಕಂದ್ರೆ ಅವ್ರು ಅವರು ಖಜಾನೆ ಖಾಲಿ ಮಾಡ್ಕೊಂಡು ಕುಂತಾರ. ರಾಜ್ಯ ಸರ್ಕಾರ ಈ ಭಾಗದಲ್ಲಿದ್ದಂಥ ಮಧ್ಯ ಭಾಗದಲ್ಲಿದ್ದಂಥ ಬಯಲಸೀಮೆಯನ್ನು ನಮ್ಮ ಮೊಣಕಾಲ್ಮೂರು ತಾಲೂಕದಲ್ಲಿ ಏನು ಆಗಬೇಕಾಯ್ತು ಭದ್ರಾ ಮೇಲ್ದಂಡೆ ಯೋಜನೆ ಮೂಲಕ ಒಂದು ನಯಾ ಪೈಸೆ ಕೂಡ ಹಣವನ್ನು ನೀಡಂತ ಕೆಲಸ ಆಗಲಿಲ್ಲ. ಸರ್, ರಾಷ್ಟ್ರೀಯ ಯೋಜನೆ ಅಂತ 2023ರಲ್ಲಿ ಘೋಷಣೆ ಮಾಡ್ತಾರೆ ಬಿಜೆಪಿ ಕೇಂದ್ರ ಸರ್ಕಾರ. 5,300 ಕೋಟಿ ಘೋಷಣೆ ಮಾಡ್ತಾರೆ. ಇಲ್ಲಿವರೆಗೂ ಕೂಡ ನಯಾ ಪೈಸೆ ಕೂಡ ಬಂದಿಲ್ಲ. ನೋಡ್ರಿ, ಅದು ಗೊತ್ತಿದೆ. ಅವಾಗಿನ ಭದ್ರಾ ಮೇಲ್ದಂಡೆ ಯೋಜನೆ ಏನಿತ್ತು ಅದು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಆಯಿತು. ಘೋಷಣೆ ಆದ ನಂತರ ಸಾಕಷ್ಟು ಅನುದಾನ ಬಂದಿಲ್ಲ ಅನ್ನೋಂಥದ್ದು ಕೂಡ ಅನುದಾನ ಬಂದಿಲ್ಲ, ಸಾಕಷ್ಟು ಅನುದಾನ ಬಂದಿಲ್ಲ ಅನ್ನೋಂಥ ವಿಚಾರದ ಬಗ್ಗೆ ನಾವು ಘೋಷಣೆಯನ್ನು ಮಾಡಿದ ನಂತರ ಕೂಡ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ 5,300 ಕೋಟಿ ಬಜೆಟ್ ಅಲ್ಲಿ 5,300 ಕೋಟಿ ಘೋಷಣೆ ಆಗಿಲ್ಲ, ಮಾಡಲ್ಲ ಅಂತ ಹೇಳಿದ್ರು. ಹಂಗಾಗಿ ಇವತ್ತು ನಾವು ನೀರಾವರಿಗೆ ಒತ್ತನ್ನು ಕೊಡಂತ ಕೆಲಸ ಕೂಡ ಮಾಡ್ತಾ ಇದೀವಿ. ಆದಷ್ಟು ನಮ್ಮದು ಏನ್ ಪಾಲಿದೆ ಕೇಂದ್ರ ಸರ್ಕಾರದಿಂದ ಕೊಡಿಸಂತ ಕೆಲಸ ಮಾಡಿ, ರಾಜ್ಯ ಸರ್ಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಡೆಯಲ್ಲಿ ಆದಂತ ಏನು ಹಣವನ್ನು ಕೊಡಂತ ಕೆಲಸ. ಈ ಸರ್ಕಾರ ಹಿಂದೆ ಬಜೆಟ್ ಅಲ್ಲಿ ಕೂಡ ಯಾವುದೇ ಅನುದಾನವನ್ನು ನೀಡಂತ ಕೆಲಸ ಆಗ್ಲಿಲ್ಲ. ಈ ಕೆಲಸ ಬಜೆಟ್ ಅಲ್ಲಿ ಇಟ್ಟಿದ್ದಲ್ಲ, ಬಜೆಟ್ ಅಲ್ಲಿ ಇಲ್ಲಿದ್ರು ಕೂಡ ಇವತ್ತು ಅನುದಾನವನ್ನು ಕೂಡ ಕೊಡಂತ ಕೆಲಸ ಆಗ್ಲಿಲ್ಲ. ರಾಜ್ಯ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ ಸರ್? ಭದ್ರಾ ಮೇಲ್ದಂಡೆ ಯೋಜನೆ ಸರ್, ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ ನಮ್ಮ ಇವತ್ತಿನ ಬೇಡಿಕೆ ಎಲ್ಲ ಬಹಳ ದಿನಗಳ ಬೇಡಿಕೆ ಇದೆ. ಬಹಳಷ್ಟು ಮಂದಿ ಹೋರಾಟಗಾರರು, ಅನೇಕ ಮಂದಿ ಸಂಘ ಸಂಸ್ಥೆಗಳು ಈ ಭಾಗದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಆಗ್ಬೇಕನ್ನಂತ ಒತ್ತಾಯವನ್ನು ಕೂಡ ಮುಂಚೆಯಿಂದ ಕೂಡ ಇರೋ ಕಾರಣ ನಮ್ಮ ಒತ್ತಾಯ ಇಷ್ಟೇ. ಈ ಸರ್ಕಾರ ಅಂತೂ ಮಾಡ್ಲಿಕ್ಕೆ ಆಗಲ್ಲ. ಇದು ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ. ಮೊಣಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಇಲ್ಲಿ ಗೆದ್ದಂತ ಕಾಂಗ್ರೆಸ್ಸಿನ ಶಾಸಕರಾಗಿರ್ಬೋದು, ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿದ್ದಂತಾಗಿರ್ಬೋದು, ಈ ಭದ್ರಾ ಮೇಲ್ದಂಡೆ ಯೋಜನೆಗೆ ಅವ್ರು ಕೊಟ್ಟಂತ ಅನುದಾನ ಅಂತೂ ಏನಿಲ್ಲ, ಲೆಕ್ಕಕ್ಕಿಲ್ಲ ಅಂದ್ರೆ ಸ್ವಲ್ಪ ಅಷ್ಟು ಕೊಟ್ಟು ಕಣ್ಣೋಡಿಸಂತ ಕೆಲಸ ಮಾಡಿದ್ರು. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಂತ ಸಾಕಷ್ಟು ಅನುದಾನವನ್ನು ಕೂಡ ಕೊಡಂತ ಕೆಲಸ ಮಾಡಿದ್ರು. ಮುಂದಿನ ದಿನಗಳಲ್ಲಿ ನಮ್ಮ ಆಶೆ ಈ ಭಾಗದಲ್ಲಿ ಇದ್ದಂತ ಭದ್ರಾ ಮೇಲ್ದಂಡೆ ಯೋಜನೆ ಈ ಭಾಗಕ್ಕೆ ಪೂರ್ಣ ಪ್ರಮಾಣದಲ್ಲಿ ಲಭ್ಯ ಆಗಬೇಕಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು. ಮೊಣಕಾಲ್ಮೂರದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಬಿಜೆಪಿನೇ ಗೆಲ್ಲಬೇಕು. ಈ ಸಂದರ್ಭದಲ್ಲಿ ಬಿಜೆಪಿ ಚಿತ್ರದುರ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಪಿಎಂ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಮಾಲೀಕರಾದ ಡಾಕ್ಟರ್ ಪಿಎಂ ಮಂಜುನಾಥ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್, ಮಾಜಿ ಉಪಾಧ್ಯಕ್ಷರಾದ ಎಂಎನ್ ಮಂಜಣ್ಣ, ಕಿರಣ್ ಗಾಯಕ್ವಾಡ್, ರವಿ, ಬಿಜೆಪಿ ಮುಖಂಡರಾದ ಪಾಪೇಶ್ ನಾಯಕ್, ತುಮಕೂರ್ಲಹಳ್ಳಿ ಮಂಜುನಾಥ್, ಪ್ರಭು, ಸಿದ್ಧಾರ್ಥ್, ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪಿಎಂ ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.